ನಮ್ಮ ಹೈದರಾಬಾದ್ ಪಟ್ಟಣಕ್ಕೆ ಬಹಳ ಹಳೆ ಚರಿತ್ರೆ ಇದೆ. ಸುಮಾರು 450 ವರ್ಷಗಳ ಹಳೆಯ ದೊಡ್ಡ ಚರಿತ್ರೆ ಹೈದರಾಬಾದ್ ಪಟ್ಟಣಕ್ಕಿದೆ. ಅಮೆರಿಕ ದೇಶ ಹುಟ್ಟಿ, ಅಮೆರಿಕ ದೇಶ ಬೆಳೆದು, ಅಮೆರಿಕ ಪ್ರಪಂಚಕ್ಕೆ ದೊಡ್ಡಣ್ಣ ಆಯ್ತೆಂದು ಹೇಳ್ತೇವಲ್ಲವೇ? ಅಮೆರಿಕ ದೇಶಕ್ಕೆ ನಮ್ಮ ಹೈದರಾಬಾದ್ ಪಟ್ಟಣಕ್ಕಿಂತಲೂ ಅರ್ಧದಷ್ಟು ಕೂಡ ಚರಿತ್ರೆ ಇಲ್ಲ. ಈ ವಿಷಯ ಗೊತ್ತಾ? ಹೈದರಾಬಾದಿಗೆ ಹೆಚ್ಚು ಕಡಿಮೆ 450 ವರ್ಷಗಳ ಚರಿತ್ರೆ ಇದೆ. ಆದರೆ ಅಮೆರಿಕ ದೇಶಕ್ಕೆ 270 ವರ್ಷಗಳ ಚರಿತ್ರೆ ಇದೆ ಅಪ್ರಾಕ್ಸಿಮೇಟ್ ಆಗಿ. ಅಮೆರಿಕ ದೇಶ ಹುಟ್ಟಿ ಸ್ಥಾಪಿತವಾಗಿ 300 ವರ್ಷ ಕೂಡ ಆಗಿಲ್ಲ. ಆದರೆ ಹೈದರಾಬಾದ್ ಪಟ್ಟಣಕ್ಕೆ ಸುಮಾರು 450 ವರ್ಷಗಳ ಚರಿತ್ರೆ ಇದೆ ಪ್ರಿಯರೇ. ಅದರಲ್ಲೂ ಹೈದರಾಬಾದಿನ ವಿಶೇಷತೆ ಏನೆಂದರೆ ಇದು ಭಾಗ್ಯನಗರ. ಯಾವ ನಗರ ಇದು? ಭಾಗ್ಯನಗರ. ಹೈದರಾಬಾದ್ನಲ್ಲಿ ಒಂದು ಕಾಲದಲ್ಲಿ ಬೀದಿಗಳಲ್ಲಿ ಮುತ್ತುಗಳನ್ನು ಮಾರ್ತಾ ಇದ್ರು ಪ್ರಿಯರೇ, ರತ್ನಗಳನ್ನು ಮಾರುತ್ತಾ ಇದ್ರು. ಅಷ್ಟು ಮಾತ್ರವಲ್ಲ, ಪ್ರಪಂಚದಲ್ಲೇ ಬಹು ಬೆಲೆಬಾಳುವಂತಹ ವಜ್ರಗಳಿಗೆ ಹೆಸರಿಟ್ಟ ಊರು ಹೈದರಾಬಾದ್ ಆಗಿದೆ. ಪ್ರಾಮುಖ್ಯವಾಗಿ ಗೋಲ್ಕೊಂಡ ಫೋರ್ಟ್. ಗೋಲ್ಕೊಂಡ ಫೋರ್ಟ್ಗೆ ನೀವು ಎಂದಾದರೂ ಹೋಗಿದ್ದೀರಾ? ಹೈದರಾಬಾದ್ಗೆ ಯಾರು ಬಂದರೂ ಸಹ ಖಂಡಿತವಾಗಿ ಗೋಲ್ಕೊಂಡ ಫೋರ್ಟ್ಗೆ ಹೋಗ್ತಾರೆ. ಆ ಗೋಲ್ಕೊಂಡ ಫೋರ್ಟ್ ಯಾಕೆ ಅಷ್ಟು ಫೇಮಸ್ ಆಗಿದೆ ಅಂದರೆ, ಆ ಗೋಲ್ಕೊಂಡ ಫೋರ್ಟ್ ಮಧ್ಯದಲ್ಲಿ, ಇಲ್ಲವೇ ಅಡಿಪಾಯದ ಭಾಗದಲ್ಲಿ ದೊಡ್ಡ ದೊಡ್ಡ ವಜ್ರಗಳು ಇವೆ. ಭೂಮಿಯ ಒಳಗೆ ದೊಡ್ಡ ದೊಡ್ಡ ವಜ್ರಗಳಿವೆ. ಆ ದೊಡ್ಡ ದೊಡ್ಡ ವಜ್ರಗಳಲ್ಲಿ ಒಂದು ಕೊಹಿನೂರ್ ಡೈಮಂಡ್. ಪ್ರಪಂಚದಲ್ಲೇ ಬಹು ಸುಪ್ರಸಿದ್ಧವಾಗಿರುವ ಬೆಲೆಬಾಳುವಂತಹ ಡೈಮಂಡ್ ಕೊಹಿನೂರ್ ಡೈಮಂಡ್. ಅದು ಗೋಲ್ಕೊಂಡ ಇರುವ ಸ್ಥಳದಲ್ಲೇ ದೊರಕಿತು. ಅದು ಬಹಳ ಬೆಲೆಬಾಳುವಂತಹ ಬಹು ಐಶ್ವರ್ಯದಿಂದ ಕೂಡಿರುವ ಫೋರ್ಟ್ ಆಗಿ ಆ ದಿನಗಳಲ್ಲಿ ಭಾವಿಸುತ್ತಾ ಇದ್ರು. ಅದಕ್ಕಾಗಿಯೇ ಔರಂಗಜೇಬ್ ಎನ್ನುವಂತಹ ಒಬ್ಬ ಚಕ್ರವರ್ತಿ ಗೋಲ್ಕೊಂಡ ಫೋರ್ಟ್ ಮೇಲೆ ಕಣ್ಣು ಹಾಕಿದ. ಇದು ಸುಮಾರು 40 ಅಂತಸ್ತಿನ ಬಿಲ್ಡಿಂಗ್ ಎಷ್ಟು ಎತ್ತರವಾಗಿರುತ್ತೋ ಅಷ್ಟೊಂದು ಎತ್ತರವಾಗಿದೆ. ಈ ಗೋಲ್ಕೊಂಡ ಫೋರ್ಟ್ ಸುಮಾರು 400 ಫೀಟ್ ಹೈಟ್ ಎತ್ತರ ಇರುತ್ತೆ. ಈ ಗೋಲ್ಕೊಂಡ ಫೋರ್ಟ್ ಕಟ್ಟುವುದಕ್ಕಾಗಿ ಅಂದರೆ ನಿರ್ಮಿಸುವುದಕ್ಕಾಗಿ ಸುಮಾರು 62 ವರ್ಷಗಳ ಕಾಲಾವಧಿ ಹಿಡಿದಿತು. ಅಷ್ಟು ಮಾತ್ರವಲ್ಲ, ಆ ಫೋರ್ಟ್ ಸುತ್ತಲೂ ಒಂದು ದೊಡ್ಡ ಗೋಡೆ ಕಟ್ಟಿದ್ದಾರೆ. ಸುಮಾರು 11 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಸುತ್ತಲೂ ಒಂದು ದುರ್ಗದಂತೆ ಬಲವಾಗಿರುವಂತಹ ಕೋಟೆಯ ಗೋಡೆ ಕಟ್ಟಿದ್ದಾರೆ. ಆ ಗೋಡೆಗಿಂತ ಮುಂಚೆ ಆಳವಾದ ಕುಣಿಯನ್ನು ಅಗೆದಿದ್ದಾರೆ. ಆ ಕೋಟೆಯ ಸುತ್ತಲೂ ಕಾಲುವೆಯಂತಿರುತ್ತೆ. ಅದರೊಳಗಡೆಯೂ ಕೂಡ ಭಯಂಕರವಾಗಿರುವ ಮೊಸಳೆಗಳಿರ್ತಾ ಇದ್ವು. ಯಾರಾದರೂ ಒಂದು ವೇಳೆ ಫೋರ್ಟ್ ಒಳಗಡೆ ಬರಲಿಚ್ಛಯಿಸಿದ್ರೆ ಈ ಮೊಸಳೆಗಳು ಈ ನೀರು ದಾಟಿಕೊಂಡು ಬರುವಂಥದ್ದು ಅಸಾಧ್ಯವಾಗಿತ್ತು. ಆ ಕೋಟೆಗೆ ಒಂದೇ ಒಂದು ಅದ್ಭುತವಾದ ಬಾಗಿಲಿತ್ತು. ಆ ಬಾಗಿಲಿಗೆ ಒಂದು ವೇಳೆ ಆನೆಗಳೂ ಸಹ ಬಂದು ಏನಾದರೂ ದಾಳಿ ಮಾಡಿದ್ರೂ ಕೂಡ ಆ ಬಾಗಿಲಿಗೆ ಬಲವಾಗಿರುವಂತಹ ಶಾರ್ಪ್ ಆಗಿರುವಂತಹ ಆಯುಧಗಳನ್ನು ಅಂಟಿಸಿದ್ರು. ಒಂದು ವೇಳೆ ಆನೆ ಗಟ್ಟಿಯಾಗಿ ತಲೆಯಿಂದ ಏನಾದರೂ ಆ ಬಾಗಿಲಿಗೆ ಗುದ್ದಿದ್ರೆ ತಲೆ ಒಡೆದು ಹೋಗುವ ಹಾಗೆ ಆ ಬಾಗಿಲುಗಳನ್ನು ತಯಾರು ಮಾಡಿದ್ರು. ಸುಮಾರು 8 ತಿಂಗಳುಗಳವರೆಗೂ ಔರಂಗಜೇಬ್ ಗೋಲ್ಕೊಂಡ ನವಾಬನನ್ನು ಇಲ್ಲವೇ ಗೋಲ್ಕೊಂಡ ಚಕ್ರವರ್ತಿಯನ್ನು ಸ್ವಾಧೀನ ಮಾಡಿಕೊಳ್ಬೇಕು ಎಂಬುದಾಗಿ ಬಹಳ ಪ್ರಯತ್ನ ಮಾಡಿದ. ಕುತುಬ್ ಶಾ ಎಂಬ ಚಕ್ರವರ್ತಿಯನ್ನು ಜಯಿಸಬೇಕೆಂದು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಔರಂಗಜೇಬಿಗೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಆ ಕಾಲುವೆ ದಾಟಿ ಹೋಗೋದು, ಆ ಫೋರ್ಟ್ ಹತ್ತುವುದು ಸಾಧ್ಯವಾಗಲಿಲ್ಲ. ಆದರೆ ಒಂದು ದಿನ, ಒಂದು ರಾತ್ರಿ ಘೋರ ಕಾರ್ಯ ನಡೆದಿತು. ಔರಂಗಜೇಬ್ ಹಾಕಿರುವ ಒಳಸಂಚು ಫಲಿಸಿತು. ಅಕಸ್ಮಾತ್ ಆಗಿ ಔರಂಗಜೇಬ್ ಸಂಗಡ ಬಂದಿರುವ ಸೈನಿಕರು ಫೋರ್ಟ್ ಒಳಗಡೆ ಪ್ರವೇಶಿಸುತ್ತಾರೆ. ಅಲ್ಲಿನ ಚಕ್ರವರ್ತಿ ಅಂದರೆ ಕುತುಬ್ ಶಾ ಎಂಬ ಚಕ್ರವರ್ತಿಯನ್ನು ಬಂಧಿಸಿಬಿಡ್ತಾರೆ. ಕುಟುಂಬವನ್ನು ಕೂಡ ಬಂಧಿಸಿಬಿಡ್ತಾರೆ. ಬಂದಿಯಾಳಾಗಿ ಕೊಂಡೊಯ್ತಾರೆ. ಆ ದಿನ ಆ ಚಕ್ರವರ್ತಿ ಸೋತು ಹೋದ. ಅಷ್ಟಕ್ಕೂ ನಡೆದದ್ದೇನು ಗೊತ್ತಾ? ಆ ಬಾಗಲ ಬಳಿಯಲ್ಲಿರುವಂತಹ ಕಾವಲುಗಾರನಿಗೆ ಔರಂಗಜೇಬ್ ಲಂಚ ಕೊಟ್ಟು ಕೊಂಡುಕೊಂಡ. 62 ವರ್ಷಗಳಿಂದ ಕಟ್ಟಿರುವಂತಹ ಗೋಡೆ, ಸಾವಿರಾರು ಜನರು ಪಟ್ಟ ಪ್ರಯಾಸ, ಎತ್ತರವಾದಂತಹ ಆ ಕೋಟೆ, ಒಬ್ಬ ದುರ್ಮಾರ್ಗಿ ಲಂಚಕ್ಕೆ ದಾಸನಾಗಿದ್ದಕ್ಕಾಗಿ ಅಷ್ಟು ಸಾವಿರಾರು ಜನರು ಪಟ್ಟ ಪ್ರಯಾಸವೆಲ್ಲ, ಆ ಗೋಡೆಯೆಲ್ಲ, ಕೋಟೆಯಲ್ಲಿರುವ ಸಂಪತ್ತೆಲ್ಲ ಒಂದು ರಾತ್ರಿಯಲ್ಲೇ ಕಳ್ಕೊಂಡ್ರು ಪ್ರಿಯರೇ. ಒಬ್ಬನೇ ಲಂಚ ತೆಗೆದುಕೊಂಡದ್ದಕ್ಕಾಗಿ
ರಾಜನು ಬಂದಿಯಾಳಾಗುತ್ತಾನೆ. ಲಕ್ಷಾಂತರ ಜನರು ಪ್ರಯಾಸಪಟ್ಟು ಕಟ್ಟಿರುವ ಗೋಡೆಗೆ ಬೆಲೆಯೇ ಇಲ್ಲದಂತಾಯ್ತು. ಅವಾಗಲೇ ಒಂದು ಗಾದೆ ಹುಟ್ಟಿ ಬಂತು. ಅದೇನೆಂದರೆ, ಚೈನಾ ವಾಲ್ ಹ್ಯಾಸ್ ನೋ ಮೀನಿಂಗ್ ಇಫ್ ಎನಿಮಿ ಕ್ಯಾನ್ ಬ್ರೈಬ್ ದ ಗೇಟ್ ಕೀಪರ್. ಚೈನಾ ಗೋಡೆ ಎಷ್ಟೇ ದೊಡ್ಡದಾಗಿದ್ರೂ ಸಹ ಯಾವ ಉಪಯೋಗವಿಲ್ಲ, ಶತ್ರು ಏನಾದರೂ ದ್ವಾರಪಾಲಕನಿಗೆ ಲಂಚ ಕೊಟ್ಟು ಕೊಂಡುಕೊಳ್ಳುವುದಾದರೆ. ಇಲ್ಲಿನ ಗೋಲ್ಕೊಂಡ ಫೋರ್ಟ್ನಲ್ಲಿರುವ ಒಬ್ಬ ವ್ಯಕ್ತಿ ಲಂಚ ತೆಗೆದುಕೊಂಡದಕ್ಕಾಗಿ ಆ ಕೋಟೆ ಶತ್ರುವಶವಾಯಿತು. ಆ ಕಡೆ ಚೈನಾ ದೇಶವು ಕೂಡ ವಾಲ್ ನಿರ್ಮಿಸಿಕೊಂಡಿದ್ದರು, ಗೋಡೆ ನಿರ್ಮಿಸಿಕೊಂಡಿದ್ದರು ಕೂಡ. ಶತ್ರು ದ್ವಾರಪಾಲಕನಿಗೆ ಲಂಚ ಕೊಟ್ಟು ಕೊಂಡುಕೊಂಡಾಗ ಚೈನಾ ವಾಲ್ ಉಪಯೋಗ ಇಲ್ಲದಂತಾಯಿತು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾರೆ, ರಕ್ಷಕನಾಗಿ ಬರುತ್ತಾರೆ. ಪ್ರಪಂಚವನ್ನೇ ಪರಿಪಾಲಿಸಿದ ದೇವರು ಆರಿಸಿಕೊಂಡಿರುವ 12 ಮಂದಿ ಶಿಷ್ಯರಲ್ಲಿ ಸೈತಾನನು ಒಬ್ಬನನ್ನು ವಶಪಡಿಸಿಕೊಳ್ತಾನೆ. ಆ ಒಬ್ಬನನ್ನು 30 ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಕೊಂಡುಕೊಂಡ. ಆ ಒಬ್ಬನು ಮಾಡಿದ್ದೇನೆಂದರೆ, ಲೋಕರಕ್ಷಕನಾದ ಯೇಸುವನ್ನು 30 ಬೆಳ್ಳಿ ನಾಣ್ಯಗಳಿಗಾಗಿ ಆಸೆಪಟ್ಟು ರೋಮ್ ಸೈನ್ಯಕ್ಕೆ ಹಿಡಿದುಕೊಟ್ಟ. ಅಂದರೆ ಮನುಷ್ಯ ಹೊರಗಡೆ ಎಷ್ಟೇ ಚೆನ್ನಾಗಿ, ಎಷ್ಟೇ ಒಳ್ಳೆಯವನಾಗಿ ಕಾಣಿಸಿಕೊಂಡ್ರೂ ಕೂಡ, ಎಷ್ಟೇ ಅದ್ಭುತ ಆತ್ಮೀಕನತೆ ಕಾಣಿಸಿಕೊಂಡ್ರೂ ಕೂಡ, ಒಳಗಡೆ ಆ ಮನುಷ್ಯನಲ್ಲಿರುವಂತಹ ಕ್ರೂರತ್ವ, ಒಳಗಡೆ ಆ ಮನುಷ್ಯನಲ್ಲಿರುವಂತಹ ಪಾಪಿಷ್ಟ ಸ್ವಭಾವ, ಆ ಮನುಷ್ಯನ ಕೈಯಿಂದ ಅದು ಏನ್ ಬೇಕಾದರೂ ಮಾಡಿಸುತ್ತೆ. ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ, ದೇವರಿಗೆ ವಿರುದ್ಧವಾಗಿ ನಿರ್ಣಯಗಳನ್ನು ತೆಗೆದುಕೊಂಡು ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಲಾರದೆ ಕಷ್ಟದ ನಿಮಿತ್ತವೋ, ನಷ್ಟದ ನಿಮಿತ್ತವೋ, ಇಕ್ಕಟ್ಟು ಬಿಕ್ಕಟ್ಟಿನ ನಿಮಿತ್ತ, ವ್ಯಾಧಿ ಬಾಧೆಯ ನಿಮಿತ್ತ, ಆರ್ಥಿಕ ತೊಂದರೆ ನಿಮಿತ್ತ ದುಡುಕಿ ನಿರ್ಣಯ ತೆಗೆದುಕೊಳ್ಳುವುದಾದರೆ ಕೊನೆಗೆ ನಾವು ಎಲ್ಲವನ್ನೂ ಕಳೆದುಕೊಳ್ತೇವೆ. ದಾವೀದನು ಹೆಂಡತಿಯನ್ನು, ಮಕ್ಕಳನ್ನು, ಆಸ್ತಿಯನ್ನು, ತನ್ನ ಮನೆಯನ್ನು, ಸಮಸ್ತವನ್ನು ಕಳೆದುಕೊಂಡ. ಒಬ್ಬ ಒಳ್ಳೆಯವನು ಅದೇನೋ ಇಷ್ಟೊಂದು ಕೆಟ್ಟವನಾದ. ಪ್ರಿಯರೇ, ಈ ದಿನ ಈ ವಾಕ್ಯ ಕೇಳಿರುವ ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿ ನೀವು ಎದುರಿಸುತ್ತಿರುವ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟು ಬಿಕ್ಕಟ್ಟುಗಳು ನಿಮ್ಮನ್ನು ದೇವರ ನಿಕಟತೆಗೆ ಸೇರಿಸಬೇಕೇ ಹೊರತು ದೇವರಿಂದ ನಿಮ್ಮನ್ನು ಎಂದಿಗೂ ದೂರ ಮಾಡಬಾರದು. ಪರಿಶುದ್ಧನಾದ ದೇವರೇ, ಒಬ್ಬ ಮನುಷ್ಯ ಕಷ್ಟಗಳನ್ನು, ಶ್ರಮೆಗಳನ್ನು, ಇಕ್ಕಟ್ಟು ಬಿಕ್ಕಟ್ಟುಗಳನ್ನು ಹಾದು ಹೋಗುವಾಗ ಸೈತಾನನು ಯಾವ ರೀತಿಯಾಗಿ ಎಂಥವರನ್ನು ಕೂಡ ಎಂತಹ ಕೀಳ್ಮಟ್ಟಕ್ಕೆ ಬೀಳಿಸಿ ಬಿಡುತ್ತಾನೆಂದು ದಾವೀದನ ಜೀವಿತದಿಂದ ನಾವು ಕಂಡುಕೊಳ್ತೇವೆ. ಯೆಶಯ ಅಂತಹ ಕೀಳ್ಮಟ್ಟಕ್ಕೆ ನಾವು ಬಿದ್ದು ಹೋಗಲಾರದಂತೆ ಸಹಾಯ ಮಾಡಿರಿ ದೇವರೇ. ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋದರೂ ಕೂಡ ಸಾಧಿಸುವಂಥದ್ದೇನೂ ಇಲ್ಲ. ಹಾಗಾಗಿ ಈ ದಿನ ಮೊದಲುಗೊಂಡು ನಿಮ್ಮನ್ನು ಬಿಟ್ಟು ಬಿಡಲಾರದಂತೆ ದೇವರೇ, ನಿಮ್ಮ ಚಿತ್ತಾನುಸಾರ, ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವ ಜೀವಿತ ಭಾಗ್ಯ ನಮಗೆ ದಯಪಾಲಿಸಿರೆಂದು, ನಮ್ಮ ಜೀವಿತದಲ್ಲಿರುವ ಪ್ರತಿ ಅವಶ್ಯಕತೆಯನ್ನು ತೀರಿಸಿಕೊಳ್ಳುವ ಶಕ್ತಿ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.